ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಮಯ ಪ್ರಜ್ಞೆಯಿಂದ ನಾವು ಮಾಡುವಂಥ ಕೆಲಸಗಳನ್ನ ಯಾವ ರೀತಿ ಸುಗಮ ಮಾಡ್ಕೊಳ್ಬೋದು, ಈಸಿ ಮಾಡ್ಕೊಳ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಜೀವನದಲ್ಲಿ ನಾವು ಮಾಡುವಂಥ ಈ ಸಣ್ಣ ಪುಟ್ಟ ಕೆಲಸಗಳಿಂದ ಒಂದು ದೊಡ್ಡದಾಗಿರುವಂಥ ರಿಸಲ್ಟ್ ಅನ್ನೋದು ನಾವು ಪಡಿಬೋದು. ಅದು ಯಾವ ರೀತಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗ್ತೀರಾ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಹೇರ್ ಆಯಿಲ್ನ ಮಾಡಬೇಕಾದ್ರೆ ತುಂಬ ಜನ ಮಾಡುವಂಥ ಮಿಸ್ಟೇಕ್ಸ್ ಏನು ಅನ್ನೋದು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ದೊಡ್ಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋವನ್ನು ಡಸ್ಟಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಮನೆಯಲ್ಲಿ ಜೇಡರ ಬಲೆ ಅನ್ನೋದು ಕಟ್ಕೊಳ್ತಾನೆ ಇರುತ್ತೆ. ಈ ಒಂದು ಸ್ಪೈಡರ್ ವೆಬ್ನ ಎಷ್ಟು ಸರಿ ನಾವು ರಿಮೂವ್ ಮಾಡಿದ್ರೂ ಕೂಡ ಪದೇ ಪದೇ ಆಗಾಗ ಕಾಣಿಸ್ಕೊಳ್ತಾನೆ ಇರುತ್ತೆ. ಈ ಜೇಡರ ಬಲೆ ಮನೆಯಲ್ಲಿ ಎಲ್ಲೂ ಕಾಣದೇ ಇರೋ ರೀತಿಯಲ್ಲಿ, ಕಟ್ಟದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಸ್ಮಾರ್ಟ್ ಟ್ರಿಕ್ನ ಫಾಲೋ ಮಾಡ್ಬೋದು. ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಪುಟ್ಟದಾಗಿರುವಂಥ ಜೇಡರ ಬಲೆ ಅನ್ನೋದು ಇದೆ. ಬಟ್ ಇಲ್ಲಿ ಬಿಸಿಲು ಡೈರೆಕ್ಟಾಗಿ ಬಿದ್ದಾಗ ಮಾತ್ರನೇ ನಮಗೆ ನೀಟಾಗಿ ಕಾಣಿಸುತ್ತೆ. ಅದರ್ವೈಸ್ ಇಲ್ಲಿ ಸ್ಪೈಡರ್ ವೆಬ್ಸ್ ಇದೆ ಅನ್ನೋದು ಕಾಣಿಸೋದೇ ಇಲ್ಲ. ಈ ವಿಂಡೋ ಹತ್ರ ಕೂಡ ಅಷ್ಟೇ ಈ ಎರಡು ಏರಿಯಾದಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾನೆ ಇರುತ್ತೆ. ಸೊ ಈ ರೀತಿ ಸ್ಪೈಡರ್ ವೆಬ್ಸ್ ನಿಮ್ಮನೇಲಿ ಕೂಡ ಇದ್ದರೆ ಇದಕ್ಕೆ ನಾನ್ ಸ್ಟಾಪ್ ಆಗಿ ಒಂದು ಸೊಲ್ಯೂಷನ್ನ ಹುಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಸ್ವಲ್ಪ ಸಿಂಕಲ್ಲಿ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಇದು ಬಂದು ನ್ಯಾಪ್ತಲಿನ್ ಬಾಲ್ಸು. ಒಂದು ನ್ಯಾಪ್ತಲಿನ್ ಬಾಲ್ನ ತೊಗೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಇದನ್ನು ಜಸ್ಟ್ ಕುಟ್ತಾ ಇದ್ದಂಗೆ ಪೌಡರ್ ಆಗಿಬಿಡುತ್ತೆ. ಈ ರೀತಿ ಪೌಡರ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ನೀರಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಡಸ್ಟರ್ನ ಈ ರೀತಿ ಸ್ಕ್ವೀಸ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಡಸ್ಟರ್ಗೆ ನ್ಯಾಪ್ತಲಿನ್ ಬಾಲ್ಸ್ ಸ್ಮೆಲ್ ಅನ್ನೋದು ಹಿಡ್ಕೊಂಡಿರೋದ್ರಿಂದ ಈ ಒಂದು ಡಸ್ಟರ್ನ ಸಹಾಯದಿಂದ ಈಗ ಎಲ್ಲೆಲ್ಲಿ ಸ್ಪೈಡರ್ ವೆಬ್ಸ್ ಎಲ್ಲ ಕಾಣಿಸುತ್ತೋ ಅಲ್ಲಲ್ಲಿ ಈ ರೀತಿ ಡಸ್ಟಿಂಗ್ನ ಮಾಡೋದ್ರಿಂದ ಅದರ ಸ್ಮೆಲ್ ಅನ್ನೋದು ಗೋಡೆಗೆಲ್ಲ ಕೂಡ ಹಿಡ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಜೇಡರ ಬಲೆ ಅನ್ನೋದು ಕಾಣಿಸ್ಕೊಳ್ದಿರ ಇರುತ್ತೆ. ಈ ಒಂದು ಟ್ರಿಕ್ನ ನಾನು ತುಂಬಾ ವರ್ಷಗಳಿಂದ ಫಾಲೋ ಮಾಡ್ತಾ ಇರೋದ್ರಿಂದ ಪದೇ ಪದೇ ನನಗೆ ಡಸ್ಟಿಂಗ್ ಮಾಡೋ ಅವಶ್ಯಕತೆ ಬರ್ತಾ ಇಲ್ಲ. ಈ ಒಂದು ಎರಡು ಏರಿಯಾದಲ್ಲಿ ನಾನು ಜಾಸ್ತಿ ನ್ಯಾಪ್ತಲಿನ್ ಬಾಲ್ಸ್ನ ಯೂಸ್ ಮಾಡದೇ ಇರೋ ಕಾರಣ ಈ ರೀತಿ ಸ್ಪೈಡರ್ ವೆಬ್ಸ್ ಅನ್ನೋದು ಬರ್ತಿತ್ತು. ಅದಕ್ಕೋಸ್ಕರ ನಾನು ಈ ಒಂದು ಎರಡು ಏರಿಯಾಸ್ನ ಪಾಯಿಂಟ್ ಔಟ್ ಮಾಡಿ ಈ ರೀತಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈ ಒಂದು ನೀರಲ್ಲಿ ಡಸ್ಟರ್ನ ಹಿಂಡುಕೊಂಡು ಆ ಒಂದು ಡಸ್ಟರಿಂದ ಒರೆಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಸ್ಪೈಡರ್ ವೆಬ್ಸ್ ಅನ್ನೋದು ಬರ್ದಿರ ಇರುತ್ತೆ. ನಿಮ್ಮನೇಲಿ ಕೂಡ ಜೇಡರ ಬಲೆ ಜಾಸ್ತಿ ಆಗ್ತಿದ್ರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಶುಂಠಿನ ಪೌಡರ್ ಮಾಡೋದಕ್ಕೋಸ್ಕರ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಕೂಡ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊಳ್ಬೋದು. ತುಂಬ ಜನಕ್ಕೆ ಈ ರೀತಿ ಶುಂಠಿ ಇರ್ಬೋದು ಅಥವಾ ರೋಸ್ ಇರ್ಬೋದು, ದಾಸವಾಳ ಇರ್ಬೋದು, ಇದೆಲ್ಲದನ್ನ ಕೂಡ ಬಿಸಿಲಲ್ಲಿ ಇಟ್ಟು ಒಣಗಿಸೋ ಅಷ್ಟು ಟೈಮು ಇರಲ್ಲ. ಇನ್ನು ಪೆಟಲ್ಸ್ ಎಲ್ಲ ಒಣಗಿಸ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇರುತ್ತೆ. ಈಸಿಯಾಗಿ ನಾವು ಯಾವ ರೀತಿ ಶುಂಠಿ ಇರ್ಬೋದು, ಹೂಗಳನ್ನ ನಾವು ಮನೆಯಲ್ಲೇ ಒಣಗಿಸ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ನಾನಿಲ್ಲಿ ಐಬಿಸ್ಕಸ್ ಮತ್ತು ಶುಂಠಿನ ಯಾವ ರೀತಿ ಒಣಗಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರನೇ ನೀವು ರೋಸ್ ಫ್ಲವರ್ಸ್ನ ಕೂಡ ಒಣಗಿಸ್ಕೊಳ್ಬೋದು. ಪೆಟಲ್ಸ್ನ. ಮೆಶ್ ಬ್ಯಾಗ್ಸ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ನಾನು ಹೂಗಳನ್ನ ಈ ರೀತಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಈಗ ನಾನು ಲಾಸ್ಟ್ ಟೈಮ್ ಎಲ್ಲನೂ ಹಾಕಿರುವಂಥ ಹೂಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಮೆಶ್ ಬ್ಯಾಗಲ್ಲಿ ಈ ಬ್ಲೂ ಬಟರ್ಫ್ಲೈ ಪೀ ಅಂತ ಏನು ಹೇಳ್ತೀವಿ ಅಥವಾ ಶಂಕು ಹೂ ಅಂತ ಏನು ಹೇಳ್ತೀವಿ, ಈ ಒಂದು ಫ್ಲವರ್ಸ್ ಇದೆ. ಪ್ಲೇಟಲ್ಲಿ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ಕೂಡ ನೀಟಾಗಿ ಡ್ರೈ ಆಗಿದೆ. ಇದೆಲ್ಲದನ್ನ ಕೂಡ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಬ್ಲೂ ಟೀ ಎಲ್ಲ ಮಾಡಬೇಕಾದ್ರೆ ಅಥವಾ ಡಿಟಾಕ್ಸ್ ವಾಟರ್ ಎಲ್ಲನೂ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಸೊ ಇದೇ ಥರನೇ ನೀವು ಬೇರೆ ರೀತಿಯ ಪೆಟಲ್ಸ್ನ ಕೂಡ ಮನೆಯಲ್ಲೇ ಒಣಗಿಸ್ಕೊಳ್ಬೋದು. ಬಿಸಿಲಿನ ಅವಶ್ಯಕತೆ ಕೂಡ ಇರಲ್ಲ. ನಾವು ತಗೊಂಡೋಗಿ ಆ ಕಡೆ ಈ ಕಡೆ ಬಿಸಿಲಿರುವಂಥ ಜಾಗದಲ್ಲಿ ಮೂವ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಜಸ್ಟ್ ಈ ರೀತಿ ಮೆಶ್ ಬ್ಯಾಗಲ್ಲಿ ಹಾಕಿಡೋವಂಥದ್ದಷ್ಟೇ. ಇನ್ನೂ ಈ ರೀತಿ ಫ್ಲವರ್ಸ್ ಎಲ್ಲ ಆದರೆ ಕಲರ್ ಎಲ್ಲ ಕೂಡ ಜಾಸ್ತಿ ಫೇಡ್ ಆಗದಿರೇ ಇರಬೇಕು ಅಂದರೆ ನೆರಳಲ್ಲೇ ಒಣಗಿಸ್ಕೊಂಡ್ರೆ ಬೆಟರು. ಈ ಒಂದು ದಾಸವಾಳದ ಹೂಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೀವು ಇದನ್ನು ಬಿಸಿಲಲ್ಲಿ ಇಡೋದಾದರೆ ಪೂರ್ತಿ ಡಾರ್ಕ್ ಆಗಿಬಿಡುತ್ತೆ. ಅದ್ರ ಬದಲಾಗಿ ನೆರಳಲ್ಲಿ ಒಣಗಿಸೋದಾದರೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಶುಂಠಿನ ಕೂಡ ಇದೇ ಥರ ಮೆಶ್ ಬ್ಯಾಗಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕ್ರಮೇಣವಾಗಿ ಸ್ವಲ್ಪ ದಿನಗಳಾದಮೇಲೆ ಇದೆಲ್ಲ ಕೂಡ ಪೂರ್ತಿ ಡ್ರೈ ಆಗುತ್ತೆ. ಆಗ ನಾವು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಐ ಹೋಪ್ ಈ ಒಂದು ಐಡಿಯಾ ಡೆಫಿನೆಟ್ಲಿ ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಗಿಡಗಳು ಬೆಳೆಸೋ ಅಂಥವ್ರಿಗೆ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗುತ್ತೆ. ಮೇ ಬಿ ತುಂಬ ಜನ ಫಾಲೋ ಮಾಡ್ತಾನೆ ಇರ್ಬೋದು. ಸೊಪ್ಪಿರ್ಬೋದು, ಹೂವು ಬಿಡುವಂಥ ಗಿಡ ಇರ್ಬೋದು ಅಥವಾ ಫ್ರೂಟ್ಸ್ ಬಿಡುವಂಥ ಗಿಡಗಳಿರ್ಬೋದು. ಈ ಒಂದು ಸೊಪ್ಪಿನ ಬೀಜ ಹಾಕಿದಾಗೆಲ್ಲ ಕೂಡ ಚೆನ್ನಾಗಿ ಬಂದಿರುತ್ತೆ ಸೊಪ್ಪು. ಸ್ವಲ್ಪ ದಿನಗಳಾದಮೇಲೆ ಸ್ವಲ್ಪ ಡಲ್ ಆಗಿಬಿಡುತ್ತೆ.
ಸ್ವಲ್ಪ ಡಲ್ ಆಗ್ದಿರಾ ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅನ್ನೋದಾದರೆ ಹೂವಿನ ಗಿಡಗಳಿಗೆ ಮೊಗ್ಗಿದ್ದಾಗ ಅಥವಾ ಫ್ರೂಟ್ಸ್ ಬಿಡುವಂಥ ಗಿಡಗಳಿಗೂ ಕೂಡ ಅಷ್ಟೇ ಹೂವು ಎಲ್ಲ ಸ್ಟಾರ್ಟ್ ಆಗಬೇಕಾದ್ರೇ ಚೆಕ್ ಮಾಡಿಕೊಂಡು ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಹೆಲ್ತಿಯಾಗಿರುವಂಥ ಫರ್ಟಿಲೈಸರ್ನ ಕೊಡೋದ್ರಿಂದ ಹೂವು ಇರ್ಬೋದು ಹಣ್ಣಿರ್ಬೋದು ಚೆನ್ನಾಗಿ ಬರೋ ಚಾನ್ಸ್ ಇರುತ್ತೆ. ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿ ಬರೋ ಚಾನ್ಸ್ ಇರುತ್ತೆ. ಯೂಶ್ವಲಿ ಗೊಬ್ಬರ ಎಲ್ಲ ಸರಿಯಾಗಿ ಹಾಕಿಲ್ಲ ಅನ್ನೋದಾದರೆ ಪುಟ್ಟದಾಗಿರುವಂಥ ಹಣ್ಣು ಬರ್ತಾ ಇರುತ್ತೆ. ಒಂದು ವೇಳೆ ನಾವು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟರೆ ದೊಡ್ಡದಾಗಿರುವಂತಹ ಹಣ್ಣುಗಳು ಬಿಡೋ ಚಾನ್ಸ್ ಇರುತ್ತೆ. ಗಾರ್ಡನ್ ಮಾಡ್ಕೊಳ್ಳೋ ಅಂಥವ್ರು ಆದಷ್ಟು ಈ ಒಂದು ಟ್ರಿಕ್ಸ್ನ ನೆನಪಲ್ಲಿ ಇಟ್ಕೊಂಡು ಈ ರೀತಿ ಮೊಗ್ಗೆಲ್ಲನೂ ಇದ್ದಾಗ ನೋಡಿಕೊಂಡು ನೀವು ಅದಕ್ಕೆ ಫರ್ಟಿಲೈಸರ್ ಹಾಕೋದು ಬೆಟರು. ಆಗ ಹೂವು ಸ್ವಲ್ಪ ದೊಡ್ಡದಾಗಿ ಹೆಲ್ತಿಯಾಗಿ ಸೊಂಪಾಗಿ ಬೆಳೆಯೋ ಚಾನ್ಸ್ ಇರುತ್ತೆ. ನೆಕ್ಸ್ಟು ಮಲ್ಲಿಗೆ ಹೂವಿನ ಸೀಸನ್ನು. ಈ ಗಿಡದಲ್ಲಿ ಬೇರೆ ಗಿಡಗಳೆಲ್ಲ ಎಕ್ಸ್ಟ್ರಾ ಇತ್ತು, ಅದೆಲ್ಲ ಕೂಡ ಕಟ್ ಮಾಡಿ ಈ ರೀತಿ ಎಲೆಗಳೆಲ್ಲ ಕೂಡ ತೆಗೆಯೋದ್ರಿಂದ ಹೊಸ ಚಿಗುರೆಲ್ಲನೂ ಜಾಸ್ತಿ ಬಂದು ಹೂಗಳು ಕೂಡ ಜಾಸ್ತಿ ಬರೋ ಚಾನ್ಸ್ ಇರುತ್ತೆ. ನಾನಿಲ್ಲಿ ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ವೆಟ್ ವೇಸ್ಟ್ ಏನಿರುತ್ತೆ ಅದರಿಂದ ಮಾಡಿರುವಂಥ ಗೊಬ್ಬರ, ನಾನು ಮಾಡಿರುವಂಥದ್ದಲ್ಲ, ನಮ್ಮ ನೈಬರ್ ಮಾಡಿ ಕೊಟ್ಟಿರುವಂಥದ್ದು. ಲಕ್ಕಿಯಾಗಿ ಪದೇ ಪದೇ ನಂಗೆ ಅವರು ಆಗಾಗ ಗೊಬ್ಬರನ ಕೊಡೋದ್ರಿಂದ ಈ ರೀತಿ ಎಲ್ಲ ಗಿಡಗಳಿಗೂ ಕೂಡ ಟೈಮ್ ಪ್ರಕಾರ ನೋಡಿಕೊಂಡು ಹಾಕ್ತಾ ಇರ್ತೀನಿ. ಅದರಿಂದ ಹೂವು ಕೂಡ ಚೆನ್ನಾಗಿ ಬರುತ್ತೆ. ಸ್ಟ್ರಾಬೆರೀಸ್ ಏನಿದೆ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಸೀಸನ್ ಆಗಿರೋದ್ರಿಂದ ನಾವು ಸೀಸನಲ್ಲಿ ಕರೆಕ್ಟಾಗಿ ಫರ್ಟಿಲೈಸರ್ನ ಕೊಡೋದಾದರೆ ಹೂಗಳು ಇರ್ಬೋದು ಹಣ್ಣಿರ್ಬೋದು ಜಾಸ್ತಿ ಬಿಡೋ ಚಾನ್ಸ್ ಇರುತ್ತೆ. ಬೆಳೆಯುವಂಥ ಮಕ್ಕಳಿಗೆ ಯಾವ ರೀತಿ ಹೆಲ್ತಿಯಾಗಿರುವಂಥ ಫುಡ್ಡು ಒಳ್ಳೆ ಆಹಾರನ ಕೊಡಬೇಕು ಅಂತ ಹೇಳ್ತಾರೆ, ಅದೇ ಥರನೇ ಈ ರೀತಿ ಗಿಡಗಳಿಗೂ ಕೂಡ ತನ್ನದೇ ಆದಂಥ ಮೇಂಟೆನೆನ್ಸ್ನ ನಾವು ಫಾಲೋ ಮಾಡೋದಾದರೆ ಒಳ್ಳೆ ಫಲ ಕೂಡ ನಮಗೆ ಸಿಗುತ್ತೆ. ಸೊ ಗಿಡಗಳು ಬೆಳೆಸೋವಂಥವ್ರಿಗೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದೇನೋ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರೋ ಕಾರಣ ಕಂಪಲ್ಸರಿ 2 ಸರಿ ಆದರೂ ಕೂಡ ನೀರು ಹಾಕಲೇಬೇಕಾಗುತ್ತೆ. ಇನ್ನು ಒಂದೇ ಗಿಡದಲ್ಲಿ ಜಾಸ್ತಿ ಗಿಡಗಳೇನಾದರೂ ಇತ್ತು ಅನ್ನೋದಾದರೆ ಆದಷ್ಟು ಈ ರೀತಿ ತೆಗೆದು ರೀಪಾಟ್ ಮಾಡೋದಾದರೆ ಹೂಗಳೆಲ್ಲನೂ ಚೆನ್ನಾಗಿ ಬಿಡೋ ಚಾನ್ಸ್ ಇರುತ್ತೆ. ಅಂದರೆ ಬುಷಿಯಾಗಿ ಗಿಡ ಹೆಲ್ತಿಯಾಗಿ ಕೂಡ ಗ್ರೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟ್ರಾಬೆರೀಸು. ತುಂಬ ಸರಿ ಈ ಗಿಡಗಳ ಬಗ್ಗೆ ಹೇಳ್ತಾನೆ ಇರ್ತೀನಿ. ಈ ಒಂದು ಸ್ಟ್ರಾಬೆರೀಸ್ ಏನಿದೆ ಇದನ್ನು ಮನೆಯಲ್ಲೇ ಪ್ರೊಪಗೇಟ್ ಮಾಡಿರುವಂಥದ್ದು. ಅಂದರೆ ಈ ಸ್ಟ್ರಾಬೆರಿನ ತೆಗೆದಾಗ ಅದ್ರ ಮೇಲೆ ಬೀಜಗಳಿರುತ್ತಲ್ವ ಅದರಿಂದ ಪ್ರೊಪಗೇಟ್ ಮಾಡಿರುವಂಥದ್ದು. 1ರಿಂದ ಆಲ್ಮೋಸ್ಟ್ ಈಗ 5 to 6 ಪಾಟ್ಸಲ್ಲಿ ಇದೇ ಸ್ಟ್ರಾಬೆರಿನ ಗ್ರೋ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಂತೂ ಒಂದು ಸರಿ ಹಾಕಿ ಇಟ್ಕೊಂಡ್ರೆ ಒಂದು 4-5 ಸರಿ ಕಟಿಂಗ್ ಮಾಡ್ಕೊಳ್ತಾನೆ ಇರ್ತೀನಿ. ಐ ಹೋಪ್ ಈ ಒಂದು ಐಡಿಯಾ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಜೆಸ್ಟ್ ಮಾಡಿರೋಂಥ ಒಂದು ಟಿಪ್ಪು. ಸಾಮಾನ್ಯವಾಗಿ ನಾನು ಆಯಿಲ್ ಬಾಟಲ್ಸ್ ಎಲ್ಲ ಕೂಡ ಎಣ್ಣೆ ಖಾಲಿ ಆದಮೇಲೆ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಎಣ್ಣೆ ಬಾಟಲ್ ಮೇಲೆ ಜಿಡ್ಡೇನಿರುತ್ತೆ ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಒಬ್ಬರು ಸಜೆಸ್ಟ್ ಮಾಡಿದರು ದೋಸೆ ಹಿಟ್ಟು ಅಥವಾ ಇಡ್ಲಿ ಬ್ಯಾಟರ್ ಇರುತ್ತೆ ಅಲ್ವಾ ಅದನ್ನು ಹಾಕಿ ಕ್ಲೀನ್ ಮಾಡಿ ಈಸಿಯಾಗಿ ಕ್ಲೀನ್ ಆಗುತ್ತೆ, ಗೋಧಿ ಹಿಟ್ಟೆಲ್ಲ ಕೆಳಗಡೆ ಎಲ್ಲ ಬೀಳೋ ಚಾನ್ಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ರು. ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಚೆಕ್ ಮಾಡ್ತಿದ್ದೀನಿ. ದೋಸೆ ಹಿಟ್ಟನ್ನ ಈ ರೀತಿ ಬಾಟಲ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಮೇಲೆ ಇರೋಂಥ ಜಿಡ್ಡೆಲ್ಲ ಏನಿರುತ್ತೆ ಅದು ಸ್ವಲ್ಪ ಹೊತ್ತು ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ಸ್ಕ್ರಬ್ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಆಗುತ್ತೆ. ಬಟ್ ಒಳಗಡೆ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಮಾಲ್ ಟ್ರಿಕ್ನ ಫಾಲೋ ಮಾಡ್ತಾ ಇದ್ದೀನಿ. ಈ 1 ಲೀಟರ್ ಬಾಟಲ್ ಏನಿದೆ ಗ್ಲಾಸ್ ಜಾರು ಇದರಲ್ಲಿ ಎಣ್ಣೆ ಇರೋದ್ರಿಂದ ಇದ್ರೊಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲ. ಈ ಪುಟ್ಟದಾಗಿರುವಂಥ ಆಯಿಲ್ ಬಾಟಲ್ ಇದೆ ಅಲ್ವಾ ಇದು ಸ್ಪ್ರೇ ಬಾಟಲ್ಲು. ಇದರಲ್ಲಿ ಎಣ್ಣೆ ಖಾಲಿ ಆಗಿದ್ದರಿಂದ ಸ್ವಲ್ಪ ದೋಸೆ ಹಿಟ್ಟನ್ನ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ. ಮೇ ಬಿ ಕ್ಲೀನ್ ಆಗುತ್ತೇನೋ ನೋಡೋಣ ಅನ್ನೋದ್ರಿಂದ. ಫಸ್ಟು ನಾನು ಸ್ವಲ್ಪ ದೋಸೆ ಹಿಟ್ಟು ಹಾಕಿ ಸ್ವಲ್ಪ ನೀರೆಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಶೇಕ್ ಮಾಡಿ ಕ್ಲೀನ್ ಮಾಡಿದ್ರೂ ಕೂಡ ಒಳಗಡೆ ಇರುವಂತಹ ಆಯಿಲು ಅಂದರೆ ಜಿಡ್ಡೆಲ್ಲ ಏನಿರುತ್ತೆ ಅದು ಅಷ್ಟು ನೀಟಾಗಿ ಕ್ಲೀನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಡೈಲಿ ಬೇಸ್ಡ್ ಮೇಲೆ ಅಂದರೆ ನಾನು ಯಾವಾಗಲೂ ಫಾಲೋ ಮಾಡೋವಂಥ ಟ್ರಿಕ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆಯಿಲ್ ಬಾಟಲ್ಸ್ ಅಥವಾ ಗ್ಲಾಸ್ ಜಾರ್ ಒಳಗಡೆ ಕೂಡ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಬಿಸಿ ನೀರನ್ನ ತೊಗೊಂಡು ಅಡುಗೆ ಸೋಡಾನ ಹಾಕ್ಕೊಂಡು ಸ್ವಲ್ಪ ವೆನಿಗರ್ ಹಾಕಿದ್ದೀನಿ. ವೆನಿಗರ್ ಬದಲಾಗಿ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು. ಇದರಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ನೀರನ್ನ ಅಂದರೆ ಬಿಸಿ ಇರುವಂಥ ನೀರನ್ನ ಈ ರೀತಿ ನಾವು ಗ್ಲಾಸ್ ಜಾರ್ ಅಥವಾ ಆಯಿಲ್ ಬಾಟಲ್ ಒಳಗಡೆ ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆ ಒಂದು ಬಿಸಿಯ ಬೇಗೆ ಒಳಗಡೆ ಇರುವಂಥ ಜಿಡ್ಡೆಲ್ಲ ಬೇಗ ಸಾಫ್ಟ್ ಆಗಿ ಕ್ಲೀನ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಮಾಡೋದಾದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಯಾರು ಸಜೆಸ್ಟ್ ಮಾಡಿದ್ರಿ ನನಗೆ ಈ ರೀತಿ ದೋಸೆ ಬ್ಯಾಟರ್ನ ಯೂಸ್ ಮಾಡಿ ಅಂತ, ತುಂಬಾ ಥ್ಯಾಂಕ್ಸ್. ನಾನು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ನೋಡೋಕ್ಕೆ ಫಿಶ್ ಸಾಂಬಾರು ಥರ ಅನಿಸುತ್ತೆ, ಬಟ್ ಇದು ಫಿಶ್ ಅಲ್ಲ, ಮೊಟ್ಟೆ ಸಾಂಬಾರು. ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಒಂದು ಕಡಾಯಿಯಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಈಗ ಈ ಬೌಲಲ್ಲಿ ಒಂದು 5 ಮೊಟ್ಟೆನ ಒಡೆದು ಹಾಕ್ಕೊಂಡು ಇದರಲ್ಲಿ ಉಪ್ಪು ಖಾರ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಯೂಶುವಲಿ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಇಲ್ಲದೆ ಇರುವಂಥವ್ರು ಈ ರೀತಿ ಸೆಟಪ್ನ ಮಾಡ್ಕೊಳ್ಬೋದು. ಹಾಟ್ ಪಾಟ್ ಸ್ಟ್ಯಾಂಡ್ಸ್ ಎಲ್ಲ ಏನು ಬರುತ್ತೆ ಇದನ್ನು ಇಟ್ಕೊಂಡು ಕೂಡ ಸ್ಟೀಮ್ ಮಾಡ್ಕೊಳ್ಬೋದು. ಯಾರಿಗಾದ್ರೂ ಐಡಿಯಾ ಬರ್ಬೋದು ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೂ ಸ್ಟೀಮ್ ಮಾಡ್ಕೊಳ್ಳೋಣ. ಒಳಗಡೆ ಸ್ಟ್ಯಾಂಡ್ ಹಾಕಿರೋ ಕಾರಣ 2 ಕಡೆಯೂ ಕೂಡ ಈವನ್ ಆಗಿ ನಮಗೆ ಕುಕ್ ಆಗೋ ಚಾನ್ಸ್ ಇರುತ್ತೆ.
ಈಗ ಒಂದು ಮಿಕ್ಸಿ ಜಾರಲ್ಲಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಪೆಪ್ಪರು, ಚಕ್ಕೆ ಲವಂಗ, ಗಸಗಸೆನ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಧನಿಯಾ ಪೌಡರ್ನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಅಷ್ಟರಲ್ಲಿ ಈ ಕಡೆ ನಾವು ಸ್ಟೀಮ್ಗೆ ಏನು ಇಟ್ಟಿದ್ವಿ ಅದು ಚೆನ್ನಾಗಿ ಕುಕ್ ಆಗಿದೆ, ಒಂದು ರೀತಿ ಬೇಕಿಂಗ್ ಆಗಿದೆ ಅನ್ನೋ ರೀತಿಯಲ್ಲೇ ಆಗಿರುತ್ತೆ. ಮೊಟ್ಟೆ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಕೂಡ ಬಂದಿರುತ್ತೆ. ಈಗ ಸೇಮ್ ಅದೇ ಕಡಾಯಿಯಲ್ಲೇ ನಾನು ಒಗ್ಗರಣೆಗೆ ಹಾಕ್ಕೊಂಡು ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಲ್ಲಿವರೆಗೂ ನಾವು ಬಿಡಬೇಕಾಗತ್ತೆ. ಈ ಕಡೆ ನಾನು ಆಗಲೇ ಏನು ತೋರಿಸ್ದೆ ಮೊಟ್ಟೆನ ನಾವು ಸ್ಟೀಮ್ ಮಾಡ್ಕೊಂಡಿರೋವಂಥದ್ದು ಅದನ್ನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರೆಲ್ಲ ಕೂಡ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದರಲ್ಲಿ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮೊಟ್ಟೆ ಪೀಸಸ್ಸು, ಇದನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋದಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಮುದ್ದೆ, ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ. ನೋಡೋಕ್ಕೆ ಒಳ್ಳೆ ಫಿಶ್ ಸಾಂಬಾರ್ ಥರ ಕಾಣಿಸ್ತಿದೆ ಅಲ್ಲ, ಬಟ್ ಇದು ಫಿಶ್ ಅಲ್ಲ, ಮೊಟ್ಟೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟು ತರಕಾರಿಗಳು, ಧಾನ್ಯಗಳೆಲ್ಲ ತೊಳಿಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಆದಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕಾಗತ್ತೆ. ಯೂಶ್ವಲಿ ಕಾಳೆಲ್ಲ ಕೂಡ ಸ್ಟೋರ್ ಮಾಡಿದಾಗ ಅದರಲ್ಲಿ ಬೋರಿಕ್ ಆ್ಯಸಿಡ್ ಹಾಕಿ ಸ್ಟೋರ್ ಮಾಡಿರ್ತಾರೆ, ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ ಅನ್ನೋದ್ರಿಂದ. ನಾವೇನಾದರೂ ಡೈರೆಕ್ಟಾಗಿ ಯೂಸ್ ಮಾಡೋದಾದರೆ ಹೆಲ್ತ್ ಇಶ್ಯೂಸ್ ಎಲ್ಲನೂ ಆಗೋ ಚಾನ್ಸ್ ಇರುತ್ತೆ. ತರಕಾರಿಗಳಿಗಾದರೆ ತುಂಬ ಪೆಸ್ಟಿಸೈಡ್ಸ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಉಪ್ಪು ಅಥವಾ ಹುಣಸೆಹಣ್ಣಿನ ರಸನ ಹಾಕಿ ವಾಶ್ ಮಾಡೋದ್ರಿಂದ ಅದರಲ್ಲಿರುವಂಥ ಪ್ರಿಸರ್ವೇಟಿವ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ವ್ಯಾನಿಷ್ ಆಗುತ್ತೆ. ನಾನಿಲ್ಲಿ ಚಪಾತಿ ಹಿಟ್ಟು ಮಾಡೋದಕ್ಕೋಸ್ಕರ ಈ ರೀತಿ ವಾಶ್ ಮಾಡಿ ಆಮೇಲೆ ಒಣಗಿಸಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ರೀತಿ ತಡಕ ಪ್ಯಾನ್ ಎಲ್ಲ ಏನಿರುತ್ತೆ ಇದನ್ನು ತುಂಬ ಜನ ಯೂಸ್ ಮಾಡ್ತಾನೆ ಇರ್ತೀರಲ್ವಾ, ಬಟ್ ಇದರಿಂದ ನಾವು ಒಂದು ಮೇಜರ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀವಿ. ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಆದಷ್ಟು ಈ ರೀತಿ ಕ್ಲಿಪ್ನ ಯೂಸ್ ಮಾಡಿ, ಅಂದರೆ ಬಟ್ಟೆಗೆ ಹಾಕುವಂಥ ಕ್ಲಿಪ್ನ. ಯೂಶ್ವಲಿ ಈ ರೀತಿ ತಡ್ಕ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಾಗ ನೀವು ಅಬ್ಸರ್ವ್ ಮಾಡ್ಬೋದು, ಈ ರೀತಿ ಇಟ್ಟಾಗ ಸೈಡ್ಗೆಲ್ಲನೂ ಹೋಗ್ತಿರುತ್ತೆ, ಸ್ಟಿಫಾಗಿ ಒಂದು ಕಡೆ ಕೂರ್ತಾ ಇರಲ್ಲ. ಬಾಟಮ್ ರೌಂಡ್ ಶೇಪಲ್ಲಿರೋದ್ರಿಂದ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀವಿ. ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಸ್ಟವ್ನ ಆನ್ ಮಾಡಿ ಈ ರೀತಿ ತಡ್ಕ ಪ್ಯಾನ್ ಇಡಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಕ್ಲಿಪ್ನ ಹಿಡಿ. ಈ ರೀತಿ ಇಡೋದ್ರಿಂದ ಈ ಒಂದು ತಡ್ಕ ಪ್ಯಾನ್ ಅನ್ನೋದು ಸ್ಟಿಫ್ ಆಗಿ ಕೂರುತ್ತೆ. ಇದು ಒಂದು ಸ್ಮಾಲ್ ಟಿಕ್ ಅಷ್ಟೇನೆ, ಬಟ್ ಈ ರೀತಿ ಮಾಡೋದ್ರಿಂದ ಈ ಒಂದು ಪ್ಯಾನಲ್ಲಿರುವಂಥ ಎಣ್ಣೆ ಆ ಕಡೆ ಈ ಕಡೆ ಚೆಲ್ದಿರ ಕೂಡ ಇರುತ್ತೆ. ಸ್ಮಾಲ್ ಟ್ರಿಕ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮನೇಲಿ ಕೂಡ ತಡ್ಕ ಪ್ಯಾನ್ ಇದ್ರೆ ಈ ಒಂದು ಐಡಿಯಾ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಮೇಲೆ ಈ ರೀತಿ ಪುಟ್ಟದಾಗಿರುವಂತಹ ಪಾತ್ರೆಗಳನ್ನ ಇಟ್ಟು ಅಡುಗೆ ಮಾಡಬೇಕಾದ್ರೆ, ಬಿಸಿ ನೀರು ಕಾಯಿಸ್ಬೇಕಾದ್ರೆ, ಟೀನ ಬಿಸಿ ಮಾಡಬೇಕಾದ್ರೆ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಸ್ಟವ್ಗೆ ಈ ರೀತಿ ಇಟ್ಟಾಗ ಬಾಟಮ್ ಕರೆಕ್ಟಾಗಿ ಇಲ್ಲದೆ ಇರೋ ಕಾರಣ ಇಟ್ಟಿದ ಕೂಡಲೇ ಸೈಡ್ಗೆ ಆ ಕಡೆ ಈ ಕಡೆ ಮೂವ್ ಆಗ್ತಿರುತ್ತೆ. ಸ್ಪೆಷಲಿ ಪುಟ್ಟದಾಗಿರುವಂತಹ ಪಾತ್ರೆಗಳು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಹಾಟ್ ಪಾಟ್ ಸ್ಟ್ಯಾಂಡ್ಸ್ ಎಲ್ಲ ಏನು ಬರುತ್ತೆ ಇದನ್ನು ಯೂಸ್ ಮಾಡಿ ನೋಡಿ. ಇದಂತೂ ತುಂಬ ಅದ್ಭುತವಾಗಿ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಪುಟ್ಟದಾಗಿರುವಂಥ ಬಟ್ಲೆಲ್ಲ ಕೂಡ ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆ ಹಾಟ್ ಪಾಟ್ ಸ್ಟ್ಯಾಂಡ್ ಇರುತ್ತೆ ಅಲ್ವಾ, ಅದನ್ನು ಇಟ್ಬಿಟ್ಟು ಈ ರೀತಿ ನಾವು ಸ್ಟವ್ನ ಆನ್ ಮಾಡೋದ್ರಿಂದ ಪಾತ್ರೆ ಏನಿದೆ ಪುಟ್ಟದಾಗಿರುವಂಥ ಪಾತ್ರೆ ಆ ಕಡೆ ಈ ಕಡೆ ಮೂವ್ ಆಗದಿರ ಇರುತ್ತೆ. ಯೂಶ್ವಲಿ ಬಿಸಿ ನೀರೆಲ್ಲನೂ ಕಾಯಿಸ್ಕೊಳ್ಬೇಕಾದ್ರೆ ಈ ರೀತಿ ಪುಟ್ಟದಾಗಿರೋದನ್ನು ಯೂಸ್ ಮಾಡ್ತೀವಲ್ವಾ, ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು ಕ್ಯಾಲೆಂಡರ್ಸ್ ಇರ್ಬೋದು ಅಥವಾ ಈ ರೀತಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಬಂದಾದ್ಮೇಲೆ ಅದರ ಕವರ್ಸ್ ಎಲ್ಲ ಏನಿರುತ್ತೆ, ಈ ಕವರ್ಸ್ನ ಬಿಸಾಡ್ದಿರ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಕ್ಯಾಲೆಂಡರ್ಸ್ ಇರ್ಬೋದು ಅಥವಾ ಈ ರೀತಿ ರಿಪೋರ್ಟ್ಸ್ ಬಂದಿರೋಂಥ, ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಬಂದಿರೋಂಥ ಕವರ್ಸ್ ಇರುತ್ತೆ ಅಲ್ವಾ, ಇದನ್ನು ಲೈನರ್ ಆಗಿ ನಾವು ಯೂಸ್ ಮಾಡ್ಬೋದು. ಕಬೋರ್ಡ್ಸಲ್ಲೆಲ್ಲ ಲೈನರ್ಸ್ ಬೇಕು ಅಂತ ನಾವು ಮಾರ್ಕೆಟಲ್ಲಿ ತೊಗೊಳ್ತಿರ್ತೀವಲ್ವ, ಬಟ್ ಈಗ ನಾನು ತೋರಿಸಿರೋಂಥ ಲೈನರ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಈ ಒಂದು ಕ್ಯಾಲೆಂಡರ್ಸ್ ಕೂಡ ಅಷ್ಟೇ, ನೋಡ್ತಿದ್ದೀರಲ್ವ 2023 ಕ್ಯಾಲೆಂಡರು, ಇದನ್ನು ಕೂಡ ನಾನು 2 ವರ್ಷದಿಂದನೂ ಕಬೋರ್ಡಲ್ಲಿ ಲೈನರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟ್ರಾಂಗ್ ಆಗಿರೋ ಕಾರಣ ಏನಾದರೂ ಕೊಳೆ ಆದರೂ ಕೂಡ ತೇವದ ಬಟ್ಟೆಯಿಂದ ಈಸಿಯಾಗಿ ಒರೆಸ್ಕೊಳ್ಬೋದು. ಈ ರೀತಿ ಕಬೋರ್ಡ್ಸಲ್ಲಿ ಬಟ್ಟೆಗಳೆಲ್ಲನೂ ಇಡಬೇಕಾದ್ರೆ ಲೈನರ್ಸ್ನ ಯೂಸ್ ಮಾಡ್ತಿರ್ತೀರಲ್ವ, ಲೈನರ್ ಬದಲಾಗಿ ಈ ರೀತಿ ವೇಸ್ಟ್ ಅಂತ ಬಿಸಾಡುವಂಥ ಕ್ಯಾಲೆಂಡರ್ಸ್ನ ಕೂಡ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಸೊ ಈ ವರ್ಷದ ಕ್ಯಾಲೆಂಡರ್ ಕೂಡ ನೀವು ಏನಾದರೂ ಬಿಸಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಿಸಾಡ್ದಿರ ಒಂದು ಕಡೆ ಇಟ್ಕೊಳ್ಳೋದಾದರೆ ಈ ರೀತಿ ಗ್ರಾಸರೀಸ್ ಎಲ್ಲನೂ ಸ್ಟೋರ್ ಮಾಡಬೇಕಾದ್ರೆ ಕೆಳಗಡೆ ಲೈನರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಕಬೋರ್ಡ್ಸ್ ಒಳಗಡೆ ಲೈನರ್ಸ್ನ ಹಾಕೋದ್ರಿಂದ ಕಬೋರ್ಡ್ಸ್ ಗಲೀಜಾಗ್ದಿರ ನೀಟಾಗಿರುತ್ತೆ. ಇಷ್ಟ ಇದ್ರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ತಲೆ ಕೂದಲಿಗೋಸ್ಕರ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಒಂದು ಐರನ್ ಕಡಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಹರಳೆ ಎಣ್ಣೆ ಎರಡು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ರೀತಿ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹೇರ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರನೇ ನೀವು ಇದರಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ನ ಕ್ವಾಂಟಿಟಿ ಅನ್ನೋದು ಮೆಷರ್ ಮಾಡ್ಕೊಳ್ಬೋದು.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಪೌಡರ್ಸ್ನ ಕೂಡ ತೊಗೊಂಡಿದ್ದೀನಿ. ಆದಷ್ಟು ನ್ಯಾಚುರಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಸಿಗುತ್ತೆ, ಕರಿಬೇವು, ಅಲೋವೆರಾ, ಈ ರೀತಿಯ ಹೈಬಿಸ್ಕಸ್ ಎಲ್ಲ ಕೂಡ ಸಿಗುತ್ತೆ ಅಲ್ವಾ, ಇದನ್ನು ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ಈ ರೀತಿ ಯಾವುದು ಕೂಡ ಸಿಗಲ್ಲ ಅಂದರೆ ಮಾತ್ರ ನೀವು ಪೌಡರ್ಸ್ನ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಕೂದಲಿಗೆ ಏನು ಸಮಸ್ಯೆ ಇದೆಯೋ ಅದ್ರ ಪ್ರಕಾರ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಕೂದಲು ಏನಾದರೂ ಸಾಫ್ಟಾಗಿ ಶೈನಿಯಾಗಿ ಇರಬೇಕು ಅಂದರೆ ದಾಸವಾಳನ ಹಾಕ್ಕೊಂಡ್ರೆ ಬೆಟರು. ಇನ್ನು ಅಕಸ್ಮಾತ್ ಏನಾದರೂ ಜಾಸ್ತಿ ಸಿಕ್ಕಟ್ತಾ ಇದೆ, ಫ್ರೀಝಿ ಆಗಿದೆ ಅನ್ನೋದಾದರೆ ಅಲೋವೆರಾ ಹಾಕ್ಕೊಂಡ್ರೆ ಬೆಟರು. ಮತ್ತು ಚೆನ್ನಾಗಿ ಸ್ಟ್ರೆಂಥಿಂಗ್ ಆಗಿರಬೇಕು, ಎಲಾಸ್ಟಿಸಿಟಿ ಎಲ್ಲ ಚೆನ್ನಾಗಿರಬೇಕು ಕೂದಲಲ್ಲಿ ಅನ್ನೋದಾದರೆ ಆದಷ್ಟು ನೀವು ಬ್ರಾಹ್ಮಿ ಅಥವಾ ಭೃಂಗರಾಜ್ನ ಯೂಸ್ ಮಾಡಿದ್ರೆ ಬೆಟರು. ಕೂದಲು ಅಂದರೆ ಗ್ರೇ ಹೇರ್ಸ್ ಬರಬಾರ್ದು ಅನ್ನೋದಾದರೆ ಇಂಡಿಗೋ ಯೂಸ್ ಮಾಡಿದ್ರೆ ಬೆಟರು. ಈ ರೀತಿ ನಿಮ್ಮ ಕೂದಲಿಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಪ್ರಕಾರ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಇಚ್ಚಿಂಗು ಮತ್ತು ಡ್ಯಾಂಡ್ರಫ್ ಎಲ್ಲ ಇದ್ದರೆ ಬೇವಿನ ಎಲೆ ಅಥವಾ ನೀವು ಆಮ್ಲ ಬರುತ್ತೆ ಅಲ್ವಾ, ಅದನ್ನಾದರೂ ಹಾಕ್ಕೊಳ್ಬೋದು. ನಿಮ್ಮ ಕೂದಲಿಗೆ ಯಾವ ಸಮಸ್ಯೆ ಇದೆ ಅದಕ್ಕೆ ಸೂಟ್ ಆಗುವಂಥ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳೋದಾದರೆ ನಿಮ್ಮ ಕೂದಲು ಸಮಸ್ಯೆ ಅನ್ನೋದು ಕ್ರಮೇಣ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಎಣ್ಣೆನ ಕಾಯಿಸಿ ಸೈಡ್ಗೆ ಇಟ್ಟಿದ್ದೀನಿ. ಐರನ್ ಪಾತ್ರೆ ಆಗಿರೋ ಕಾರಣ ತುಂಬ ಹೊತ್ತು ಇದೇ ಥರ ಕುದೀತಾ ಇರುತ್ತೆ. ನೋಡಿ, ಫೈನಲ್ಲಿ ಈ ರೀತಿ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಸಮಯ ಪ್ರಜ್ಞೆಯಿಂದ ಯಾವ ರೀತಿ ನಾವು ಕೆಲಸಗಳನ್ನ ಈಸಿ ಮಾಡ್ಕೊಳ್ಬೋದು, ಅದೇ ಥರ ನಮಗೆ ಯಾವ ಏರ್ ಆಯಿಲ್ ಸೂಟ್ ಆಗುತ್ತೆ ಅನ್ನೋ ಒಂದು ಐಡೆಂಟಿಫಿಕೇಷನ್ ನಾವೇ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವ ರೀತಿ ಏರ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.